ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ನಾನು ನೈಟ್ 8 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಡಿನ್ನರ್ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಡಿನ್ನರ್ಗೆ ಚಪಾತಿ ಮತ್ತು ಟೊಮೊಟೊ ಮಸಾಲ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ಜೊತೆ ಒಂದಿಷ್ಟು ಮಾತಾಡೋಣ ಅಂತ ಈ ವ್ಲಾಗು. ಬನ್ನಿ, ಫಸ್ಟು ಟೊಮೊಟೊ ಮಸಾಲಕ್ಕೆ ಗ್ರೈಂಡ್ ಮಾಡ್ಕೊಬಿಡೋಣ. ಟೈಮ್ ಆಗಿಬಿಟ್ಟಿದೆ. ಎಷ್ಟಿದು ರುಬ್ಬೋದಕ್ಕೆ ಹಾಕ್ಕೊಂಡಿರೋದು ಟೊಮೊಟೊ, ಗೋಡಂಬಿ ಮತ್ತು ಇದ್ರ ಜೊತೆ ಬಾದಾಮಿ, ಹಾಗೆ ಸ್ವಲ್ಪ ಗಸಗಸೆ ಇಷ್ಟು ರುಬ್ಬಕ್ಕೆ ಹಾಕ್ಕೊತೀನಿ. ಇನ್ನು ಪೌಡರ್ ಬಂದು ಗರಂ ಮಸಾಲೆ, ಕೊರಿಯಾಂಡರ್ ಪೌಡರು ಮತ್ತು ಟೊಮೊಟೊ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಒಗ್ಗರಣೆಗೆ. ಇದಿಷ್ಟು ಈಗ ಫಸ್ಟು ಪೇಸ್ಟ್ ರೆಡಿ ಮಾಡ್ಕೊಬಿಡೋಣ. ಪೇಸ್ಟ್ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಸಿಗ್ತೀವಿ. ಎಸ್ ನೋಡಿ, ಇದು ಪೇಸ್ಟ್ ರೆಡಿ ಆಗಿದೆ. ನಿಮಗೆ ಫುಲ್ಲು ರೆಡ್ಡಾಗಿ ಬೇಕು ಅಂತ ನೀವು ಇದು ಚಿಲ್ಲಿ ಪೌಡರ್ನ ಸಹ ಹಾಕ್ಕೋಬೋದು. ಇದು ಡಿನ್ನರ್ ಪ್ರಿಪ್ರೇಷನ್ ವ್ಲಾಗ್ ಅಲ್ವಾ. ಎಸ್, ಡಿನ್ನರ್ಗೆ ಸೌತೆಕಾಯಿ ರೆಡಿಯಾಗಿದೆ. ಇಲ್ಲಿ ಚಪಾತಿ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ರೈಸ್ ಕೂಗಿದೆ. ಸೊ ಸಾಂಬಾರು ಸಹ ರೆಡಿ ಇದೆ. ಈಗ ಟೊಮೊಟೊ ಮಸಾಲ ಮಾಡ್ಕೊಬಿಡೋಣ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ತೀನಿ. ಅಷ್ಟೇ ಪೌಡರ್ಸ್ ನಾನು ಲಾಲ್ ಮಿರ್ಚಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಕಲರ್ಗೋಸ್ಕರ. ಕೊರಿಯಾಂಡರ್ ಪೌಡರ್, ಗರಂ ಮಸಾಲೆ, ಹಾಗೆ ಕಸ್ತೂರಿ ಮೆಂತಿ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ಅದು ಒಂದು ಬೇಕಾದ್ರೇ ಇಟ್ಕೊಳ್ಳೋಣ. ಜೀರಿಗೆ ಹಾಕಿದ್ದೀನಿ. ಈಗ ಫ್ಲೇಮ್ ಕಮ್ಮಿ ಮಾಡ್ಕೊಬಿಟ್ಟು ಎಸ್ಸಿಗೆ ಫ್ರೈ ಆಗಲಿ. ಎಸ್ಸಿಗೆ ಕಸ್ತೂರಿ ಮೇಥಿ ಹಾಕ್ತೀನಿ. ಒಂದು ವೀಡಿಯೋ ಅಲ್ಲಿ ನೋಡಿದೆ, ಕಸ್ತೂರಿ ಮೇಥಿ ಮುಂಚೆನೇ ಹಾಕಿದ್ರೆ ಟೊಮೊಟೊ ಮಸಾಲೆಗೆ ಎಸ್ಪೆಷಲಿ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೇ ನಾನು ಮಿಕ್ಸ್ಚರ್ ಏನಿದೆಯಲ್ಲ ಅದು ಮತ್ತು ಪೌಡರ್ಸ್ ಹಾಕ್ಕೊಬಿಡ್ತೀನಿ. ಘಮ 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 ಅಂತ ಫ್ಲೇವರ್ ಬರ್ತಾ ಇದೆ ಕಸ್ತೂರಿ ಮೇಥಿದು. ಈಗ ಓಕೆ, ಫ್ರೈ ಆಗಿದೆ ಸ್ವಲ್ಪ. ಪೇಸ್ಟ್ ಹಾಕಿದ್ದೀನಿ, ಹಾಗೆ ಪೌಡರ್ಸು ಏನನ್ನು ತೋರಿಸ್ತಾ ಇಲ್ವ ಅದೆಲ್ಲದು ಹಾಕ್ತೀನಿ. ಮಿಕ್ಸ್ ಮಾಡ್ಕೊಬಿಡೋಣ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ. ಲಾಲ್ ಮಿರ್ಚಿ ಪೌಡರ್ ನಾನು ಸ್ವಲ್ಪ ಕಲರ್ ಬೇಕು ಅಂತಲೇ ಹಾಕಿದೆ, ಏಕೆಂದರೆ ಇದು ಟೊಮೊಟೊ ಅಷ್ಟು ಕಲರ್ ಇರಲಿಲ್ಲ, ಹಾಗಾಗಿ ಓಕೆ. ಈಗ ಸಾಕು ಅನ್ಸುತ್ತೆ ನನಗೆ ಕಲರು, ಸೊ ಹಾಕಲ್ಲ. ಇದು ಸ್ವಲ್ಪ ಗೂರಾಗೋಣ, ಎಣ್ಣೆ ಬಿಟ್ಕೊಳ್ಳೋವರೆಗೂ. ನೀವು ಬೇಕು ಅಂದರೆ ನೀವು ನೀರು ಹಾಕ್ಕೋಬೋದು. ನನಗೆ ಈ ಸದ್ಯಕ್ಕೆ ಈ ಕನ್ಸಿಸ್ಟೆನ್ಸಿ ಓಕೆ ಆಗಿದೆ. ಇಷ್ಟೊತ್ತು ಆಟಾಡ್ಕೊಂಡು ಈಗ ಬಂದಿದ್ದಾರೆ ಮೇಡಮ್ ಅವರು. ಕಂದ ಇವತ್ತು ಟೊಮೆಟೊ ಮಸಾಲ ಮತ್ತು ಚಪಾತಿ. ಇದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಲಿ. ನೆಕ್ಸ್ಟು ಇದು ಉಳಿದಿರೋ ಟೊಮೆಟೊ ಏನಿದೆಯಲ್ಲ ಅದನ್ನು ಹಾಕ್ಬರೋ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಈ ಸ್ಟೇಜಲ್ಲೇ ನಾನು. ಈ ಮಸಾಲೆಗೆಲ್ಲ ಸ್ವಲ್ಪ ಜಾಸ್ತಿ ಉಪ್ಪಿದೆಯಲ್ಲ ನೋಡಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸ್ಮೆಲ್ ಬರ್ತಾ ಇದೆ, ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅನಿಸುತ್ತೆ. ನಾನು ಈಗ ಈ ಉಳಿದಿರೋ ಹಚ್ಚಿರೋ ಟೊಮೆಟೊ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಬರೀ ಪೇಸ್ಟ್ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಲ್ವಾ. ಸೊ ಇದು ಹಾಕಿದ್ರೆ ನನ್ನದು ರೆಸಿಪಿ ಏನು ಅಂದರೆ ನೀವು ಯೂಶ್ವಲಿ ನೋಡ್ತಾ ಇರ್ತೀರ ಎಲ್ಲದರಲ್ಲೂ. ಬಟ್ ಇದು ಏನು ಅಂದರೆ ನಾನು ಎಲ್ಲ ವೀಡಿಯೋದು ಒಂದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀನಿ. ಒಂಥರ ಓನ್ ಐಡೆಂಟಿಫೈಡ್. 1-2 ಶಾರ್ಟ್ಸಲ್ಲಿ ಸ್ವಲ್ಪ ನೋಡಿಕೊಂಡೆ,
ನಮ್ಮ ಅಶ್ವಿನಿ ಅವ್ರದ್ರಲ್ಲಿ ಸ್ವಲ್ಪ ನೋಡಿಕೊಂಡೆ. ಅಂದರೆ ಸುಮ್ಮನೆ ರೆಸಿಪೀಸ್ ರೆಫರ್ ಮಾಡ್ತಾ ಎಲ್ಲರದ್ದು ಒಂದಿಷ್ಟು ಐಡಿಯಾ ತೊಗೊಂಡು ನಾನು ಮಾಡಿದ್ದೀನಿ ಈ ರೆಸಿಪಿನ. ಎಸ್, ಈಗ ಇದು ಕನ್ಸಿಸ್ಟೆನ್ಸಿ ಸಾಕು ನನಗೆ. ಸೊ ನೀರು ಹಾಕಲ್ಲ ನಾನು, ಇದು ಹೀಗೆ ಆಗಲಿ. ಏನು ಕಲ್ಲನ ನೀರು. ಎಸ್, ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಇಲ್ಲಿ ಏನು ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಎತ್ತಿಟ್ಕೊಬಿಡ್ತೀನಿ. ಎಸ್, ಆಗಿದೆ. ಟೊಮೊಟೊ ಮಸಾಲ ರೆಡಿ ಆಗಿದೆ. ಎಲ್ಲದು ಕ್ಲೀನಾಗಿ ಬೆಂದಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ನಮಗೆ ಟೊಮೊಟೊ ಮಸಾಲ ರೆಡಿ ಆಗುತ್ತೆ. ನೆಕ್ಸ್ಟ್ ಚಪಾತಿ ಮಾಡ್ಕೊಳ್ಳೋಣ. ಎಸ್, ಟೊಮೊಟೊ ಮಸಾಲ ರೆಡಿ ಆಗಿದೆ ಫ್ರೆಂಡ್ಸ್. ಎಸ್, ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ಚಪಾತಿ ಮಾಡ್ಕೋಬೇಕು. ನಾನು ಯೂಶ್ವಲಿ ಈ ಥರದಕ್ಕೆಲ್ಲ ಈ ಕ್ಲಿಪ್ಸ್ ಯೂಸ್ ಮಾಡ್ತೀನಿ. ಡಿಮಾರ್ಟಲ್ಲಿ ಸಿಗುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಯೂಶ್ವಲಿ. ಬಟ್ ಸುಮ್ಮನೆ ರೆಫರೆನ್ಸಿಗೆ ಹೇಳ್ದವು ಹಾಳಾಗಲ್ಲ ಅನ್ನೋದಕ್ಕೋಸ್ಕರ. ಎಸ್, ಇಲ್ಲಿ ಚಪಾತಿ ರೆಡಿ ಆಗ್ತಾ ಇದೆ. ಆಲ್ರೆಡಿ ಎಲ್ಲ ಉಜ್ಜು ಹಾಕ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಳ್ಳೋಣ. ಎಸ್, ಇನ್ನು ಚಪಾತಿ ಬಂದಿಲ್ಲ. ಇದಿಷ್ಟು ಆ್ಯಕ್ಚುಲಿ ನಾವೆಲ್ಲ ಈ ಥರ ಒಂದೇ ಕಡೆ ಇಟ್ಕೊಬಿಟ್ಟು ಊಟ ಮಾಡ್ತೀವಿ. ಒಂದು ಫ್ಯಾಮಿಲಿ ಜೊತೆಲಿ ಒನ್ ಟೈಮ್ ಆದರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಆ್ಯಕ್ಚುಲಿ 9 ಗಂಟೆ ಆಗಿಬಿಟ್ಟಿದೆ. ಅದು ಸ್ವಲ್ಪ ಲೇಟ್ ಆಯಿತು ಡಿನ್ನರ್ ಪ್ರಿಪೇರ್ ಮಾಡಿದ್ದು. ಡಿನ್ನರ್ ಆದಮೇಲೆ ಸಿಗ್ತೀನಿ. ಎಸ್, ಇದು ನಮ್ಮ ಡಿನ್ನರ್. ಎಸ್, ಡಿನ್ನರ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಎಸ್, ಈಗೇನೋ ಡಿನ್ನರ್ ಮುಗೀತು. ನೋಡಿ, ಇಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಿದೆ. ಯೂಶ್ವಲಿ ನಾನು ಮಾರ್ನಿಂಗ್ ಎಲ್ಲ ತೊಳ್ಕೊಳ್ಳಲ್ಲ, ಈಗಲೇ ತೊಳ್ಕೊಬಿಡ್ತೀನಿ. ಸೊ ಪಾತ್ರೆ ತೊಳೆದ್ಬಿಟ್ಟು ಸಿಗ್ತೀನಿ. ಎಸ್, ಕ್ಲೀನಿಂಗಿನ ಕೆಲಸ ಮುಗ್ದಿದೆ. ನೋಡಿ, ಆಗಲೇ ಎಷ್ಟು ಮೆಸ್ಸಾಗಿ ಕಾಣಿಸ್ತಾ ಇತ್ತು ನಿಮಗೆ, ಎಷ್ಟು ಕ್ಲೀನಾಗಿದೆ ಅಂತ. ಆ್ಯಕ್ಚುಲಿ ನಾನು ಹಿಂಗೆ ಕ್ಲೀನ್ ಮಾಡಿದ್ರೇ ಸಮಾಧಾನ ಆಗೋದಿಲ್ಲ, ನಿದ್ದೆ ಬರೋಲ್ಲ. ಇಲ್ಲಿ ನನ್ನ ಮಗಳಿಗೆ ಬಾದಾಮಿ ನೆನೆ ಹಾಕಿದ್ದೀನಿ. ಇನ್ನು ಬೆಳಗ್ಗೆ ತಿನ್ನೋದೇ ದಿನ ಬೆಳಗ್ಗೆ ಬಾದಾಮಿ ಕೊಡೋದ್ರಿಂದ ಅವಳಿಗೆ ನೈಟೇ ನೆನೆ ಹಾಕ್ಬಿಡ್ತೀನಿ. ಈಗ ಟೈಮ್ 9:50 ಆಗಿದೆ. ಈಗ ಒಂದೆರಡು ರೌಂಡು ವಾಕ್ ಮಾಡ್ಕೊಬಂದು ನನ್ನ ನೆಕ್ಸ್ಟ್ ರೂಟೀನ್ ಶುರು ಆಗುತ್ತೆ. ಇನ್ನು ನೆಕ್ಸ್ಟ್ ರೂಟೀನ್ ಏನಿಲ್ಲ. ಆ್ಯಕ್ಚುಲಿ ಏನಾಗುತ್ತೆ, ನಾನು ದಿನದೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಬಾಗಿಲು ತೊಳಿತೀನಿ. ನಾಳೆ ನನ್ನ ಮಗಳಿಗೆ ರಜೆ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ಹಾಗಾಗಿ ಇವತ್ತು ಆ ರೂಟೀನ್ ಸ್ಕಿಪ್ ಮಾಡ್ತಿದ್ದೀನಿ. ಸೊ ವಾಕಿಂಗ್ ಮಾಡ್ಕೊಬಂದರೆ ನನ್ನ ನೈಟ್ ರೂಟೀನ್ ಕ್ಲೋಸ್ ಆಗುತ್ತೆ. ಸ್ಕಿನ್ ಕೇರ್ ಅಂತ ಬಂದರೆ ಅದು ಒಂದು ತೋರಿಸ್ಬಿಡ್ತೀನಿ. ನೈಟ್ ಏನು ಸ್ಕಿನ್ ಕೇರ್ ಮಾಡ್ತೀನಿ ನಾನು ಅಂತ. ನನಗೆ ವಾಕಿಂಗ್ ಬಂದು ನಿಮಗೆ ಸಿಗ್ತೀನಿ. ಎಸ್, ಈಗ ತಾನೇ ವಾಕ್ ಮುಗಿಸ್ಕೊಬಂದು ಫ್ರೆಶ್ ಅಪ್ ಆಗಿಬಂದು ಈಗ ನನ್ನ ಚಿಕ್ಕ ಸ್ಕಿನ್ ಕೇರ್ ರೂಟೀನ ತೋರಿಸ್ಬಿಡ್ತೀನಿ. ನೈಟ್ ನಾನೇನು ಮಾಡ್ತೀನಿ ಅಂತ. ತುಂಬ ವಾಕ್ ಮಾಡಿದಾಗ ತುಂಬ ಡಿಸ್ಟೆನ್ಸಲ್ಲಿ ಒಂದು ಟೈಮ್ ಫೇಸ್ ವಾಶ್ ಮಾಡ್ಕೊಬಂದ್ಬಿಡ್ತೀನಿ. ನೈಟ್ ಫ್ರೀ ಹೇರ್ಸ್ ಸುಮ್ಮನೆ ಇರೋಕ್ಕಲ್ಲ, ಒಂದು ನಿಮಿಷ. ನೈಟ್ ಫ್ರೀ ಹೇರ್ಸ್ ಎಲ್ಲ ಬಿಟ್ಕೊಂಡು ನಂಗೆ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಸೊ ಫಸ್ಟು ಜಡೆ ಹಾಕ್ಕೊಬಿಡೋಣ. ಅದು ಅವಳ ನೈಟ್ ಡ್ರೆಸ್ಸು. ಈಗಿನ ಬೇಸಿಗೆಗೆ ಇವು ಆ್ಯಕ್ಚುಲಿ ಅವ್ಳು ಹಂಗಿದ್ರೇ ಅವ್ಳು ಮಲ್ಗೋದು. ಸೊ ಹಾಗಾಗಿ ಮಲ್ಕೊಳಪ್ಪ. ಅವಳು ಆ್ಯಕ್ಚುಲಿ ಇಷ್ಟು ಬೇಗ ಮಲ್ಗಲ್ಲ, ಸುಮ್ಮನೆ ವೀಡಿಯೋಗೋಸ್ಕರ ಡೌನ್ ಮಾಡ್ತಾರೆ. ನನ್ನ ಮಗಳು ತುಂಬ ದೊಡ್ಡ ಡೌನ್. ಎಸ್, ಈಗ ನನ್ನ ನೈಟು 2 ಸ್ಕಿನ್ ಕೇರ್ ನಾನು ಮಾಡೋದು. ಒಂದು ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ನಿವಿಯಾ ಸಾಫ್ಟ್ ಹಚ್ತೀನಿ. ಯೂಶ್ವಲಿ 90% ದಿನ ಹಚ್ತೀನಿ ನಿವಿಯಾ ನಾನು. ಒಂದೊಂದು ದಿನ ತುಂಬ ಸಾಕಾಗಿದ್ದರೆ ಅಥವಾ ತುಂಬ ಹಿಂಸೆ ಆಗ್ತಾಯಿದೆ ಬಾಡಿಗೆ, ನಂಗೆ ನಿದ್ದೆ ಬೇಕು ಅನ್ಸೋರು ಇದು ಏನೂ ಮಾಡಲ್ಲ. ಬಟ್ ಬೇಸಿಗೆ ಟೈಮಲ್ಲಿ ನನ್ನ ಕೈ ಕಾಲಿಗೆಲ್ಲ ಹಚ್ತಾ ಇದ್ದೆ. ಈಗ ಅಷ್ಟಾಗೇನು ಹಚ್ಚಲ್ಲ, ಸುಮ್ಮನೆ ಇದು ಮಾಡ್ಕೊತೀನಿ. ಇನ್ನೊಂದು ಬಂದು ಲಿಪ್ಸಿಗೆ ಬವೆಲಿನ್. ಆ್ಯಕ್ಚುಲಿ ನಾನು ತುಂಬ ಲಿಪ್ ಬಾಮ್ಸ್ ಟ್ರೈ ಮಾಡಿದೆ, ಅಫೋರ್ಡೆಬಲಲ್ಲಿ ಇರೋದು. ನನಗೆ ಅದು ಬಾಡಿ ಹೀಟ್ ಇರೋದು ನಿನಗೂ ಗೊತ್ತಿಲ್ಲ. ನನಗೆ ಬವೆಲಿನ್ ಹಚ್ಚಿಲ್ಲ ಅಂದರೆ ಲಿಪ್ಸ್ ತುಂಬ ಚಾಪಾಗಿಬಿಡುತ್ತೆ. ಸೊ ಇಷ್ಟು ಆಯಿತು. ಅವಳು ಸಹ ಲಿಪ್ ಬಾಮ್ ಹಚ್ಕೋತಾಳೆ ನೈಟ್ ಟೈಮು.
ಇದೆಲ್ಲ ನಾರ್ಮಲ್ ಸ್ಕಿನ್ ಕೇರ್ ಆದರೆ ಇದೆಯಲ್ಲ ಅಂತ ಒಂದು ಇದ್ಮೇಲೆ ಈ ಥರದ್ದು ಇರಲೇಬೇಕು. ಸೊ ಇದು ಅಷ್ಟೇ. ಇದು ನನ್ನ ನೈಟ್ ರೂಟೀನ್. ಫುಲ್ ಡಿನ್ನರ್ ಪ್ರಿಪ್ರೇಷನ್, ಡಿನ್ನರ್ ಹೇಗೆ ನಾವೆಲ್ಲ ಒಂದು ಫ್ಯಾಮಿಲಿ ಡಿನ್ನರ್ ಇರುತ್ತೆ ಅದೆಲ್ಲದೂ ತೋರಿಸಿದ್ದೀನಿ. ಎಷ್ಟಾಗುತ್ತೋ ಅಷ್ಟು 90% ಹೀಗೆ ಇರುತ್ತೆ. ಇನ್ನೊಂದು 10% ಹಾಗೆ ಏನಾದ್ರು ವ್ಯತ್ಯಾಸ ಆಗ್ಬೋದು ನಾವು ಮಾಡೋ ಅಡುಗೆ ಮೇಲೆ. ಆಲ್ಮೋಸ್ಟ್ 9:15 9:15ಗೆಲ್ಲ ನಾನು ಡಿನ್ನರ್ ನಾನು ಕ್ಲೋಸ್ ಮಾಡ್ಕೊಬಿಡ್ತೀನಿ. ಇನ್ನೊಂದು ಅವಳದು ಲಿಪ್ ಬಾಮು ತೋರಿಸ್ಬಿಡ್ತೀನಿ. ಕೊಡ್ರಿ ಅಣ್ಣ. ಅವಳು ಯೂಸ್ ಮಾಡೋದು ಮದರ್ ಸ್ಪರ್ಶ ಅವ್ರದ್ದು ಲಿಪ್ ಬಾಮ್ ಅವಳಿಗೆ ಯೂಸ್ ಮಾಡ್ತಾ ಇರೋದು ನಾವು. ಈಗ ಹೇರ್ಸ್ ಬಿಡ್ತಾ ಇರೋದ್ರಿಂದ ಈ ಅವತಾರದಲ್ಲಿದ್ದಾಳೆ ಅವಳು. ಹೇರ್ಸ್ ಆಯಿಲ್ ಹಾಕಿಲ್ಲ ತಲೆಗಿನ್ನು ಎತ್ತಿರೋದು. ಎಸ್, ಇದು ನನ್ನ ನೈಟ್ ರೊಟೀನ್. ಹೇಳಿದೆ ಅಲ್ವಾ, ಹೀಗೆ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಬಟ್ 9:15ಗೆಲ್ಲ ನನ್ನ ಡಿನ್ನರ್ ಮುಗಿಸ್ಕೊಬಿಟ್ಟು ನಾನು ಮನೆ ಕ್ಲೀನ್ ಮಾಡಿಕೊಂಡು ಮುಗಿಸಿ ಬಾಗಿಲು ತೊಳೆದ್ಬಿಟ್ಟು ಮುಗಿಸಿ ನಾನು ಉಳಿದಿರೋದನ್ನು ನಾನು ಕ್ಲಿಯರ್ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಆರಾಮಾಗಿತ್ತು, ಏಕೆ ನಾಳೆ ನನ್ನ ಮಗಳಿಗೆ ರಜೆ ಇರೋದ್ರಿಂದ ಸ್ವಲ್ಪ ಕೆಲವೊಂದು ಚೇಂಜಸ್ ಇದೆ ಅಷ್ಟೇ. ಯಾಕೆ ಇದನ್ನು ಹಂಚ್ಕೋತಾ ಇದ್ದೀನಿ ಅಂತ ಅಂದರೆ, ಯೂಶ್ವಲಿ ಎಲ್ಲ ಹೋಮ್ ಮೇಕರ್ಸ್ದು ಇದೇ ಥರನೇ ಇರುತ್ತೆ ರೂಟೀನು. ಬಟ್ ಕೆಲವೊಂದು ನಂದು ಸುಮ್ಮನೆ ಇದು ಹೋಳಿ ಹಬ್ಬ ಅದಕ್ಕೆ ರಜಾ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮರಿದೇ VHS ವ್ಲಾಗ್ಸ್ ನನ್ನ ಲೋಕಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್, ಅಟ್ಲೀಸ್ಟ್ 500 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ನಿಮ್ಮ ಮೇಲೆ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನನಗೆ ಪ್ರಾಬ್ಲಮ್ ಏನಾಗುತ್ತೆ, ವೀಡಿಯೋ ನನ್ನ ಕ್ಯಾಮ್ರಾ ಎಲ್ಲ ಹ್ಯಾಂಡಲ್ ಮಾಡಿಕೊಂಡು ಮೊಬೈಲಲ್ಲಿ ಶೂಟ್ ಮಾಡೋದು ನನಗೆ ರಿಸ್ಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಅಷ್ಟೇ ಕಂಟೆಂಟು. ಸೊ ಥ್ಯಾಂಕ್ ಯು. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟಲ್ಲಿ ಹಾಕಿ, ಆದಷ್ಟು ಆ ಥರ ವ್ಲಾಗ್ಸ್ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು.